ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೋಗುವಂಥ ವಿಷಯ, ದೇವರಿಗೆ ಎಲ್ಲ ಸಾಧ್ಯ. ಆಮೆನ್. ದೇವರಿಗೆ ಎಲ್ಲವೂ ಸಾಧ್ಯ. ನೀವು ಎಣಿಸ್ಕೊಳ್ಬಹುದು, ಕ್ಯಾನ್ಸರ್ 4ನೇ ಸ್ಟೇಜಿಗೆ ಹೋಗಿದೆ. ನಿಮ್ಮ ಪ್ರಕಾರ ಏನು? ಕ್ಯಾನ್ಸರ್ 1ನೇ ಸ್ಟೇಜಲ್ಲಿ ಇದ್ರೂ ಕೂಡ ನಿಮ್ಮ ಪ್ರಕಾರ ಏನು? ಅವನು ಸತ್ತದ. ಕ್ಯಾನ್ಸರ್ ಬಂದರೆ ಅವನ ಎಂಡ್ ಅಂತ. ಆಮೇಲೆ TB ಬಂದರೆ ಅವನ ಎಂಡು. ಏಡ್ಸ್ ಬಂದರೆ ಆಯ್ತು ಮುಗೀತು, ಇನ್ನು ಗುಣ ಆಗಲ್ಲ ಅಂತ. ಇದು ಯಾರ ಆಲೋಚನೆ? ಯಾರ ಆಲೋಚನೆ? ಮನುಷ್ಯರಾದ ನಮ್ಮ ಆಲೋಚನೆ. ನಿಮಗೂ ಡಾಕ್ಟ್ರಿಗೂ ಲೋಕಕ್ಕೂ ಅಸಾಧ್ಯವಾದದ್ದು ನನ್ನ ದೇವರಿಗೆ ಸಾಧ್ಯ ಇದೆ. ಆಮೆನ್. ಲೂಕ 18:27. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಮನುಷ್ಯರಿಗೆ ಸಾಧ್ಯವಾಗದ ಕಾರ್ಯಗಳು ಯಾರಿಗೆ ಸಾಧ್ಯ? ದೇವರಿಗೆ ಸಾಧ್ಯ. ನಿನ್ನ ಆರೋಗ್ಯ ನಿನಗೆ ಅಸಾಧ್ಯ, ಆದ್ರೆ ನನ್ನ ದೇವರಿಗೆ ಸಾಧ್ಯ. ಆಮೆನ್. ನೀನ್ ಮಾಟ ಮಂತ್ರ ಮಾಡಿ ನಿನ್ ಮನೆಯಲ್ಲಿಟ್ಟು ನೀನೆಲ್ಲ ಕಳ್ಕೊಂಡು ನಷ್ಟಪಡಿಸಿದ್ದು ಅದನ್ನ ತಿರುಗಿ ಕಟ್ಟಲಿಕ್ಕೆ ನಿನಗೆ ಅಸಾಧ್ಯ, ಆದ್ರೆ ನನ್ನ ದೇವರಿಗೆ ಅದು ಸಾಧ್ಯ. ಅದಕ್ಕೆ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನೀನು ಕಳೆದುಕೊಂಡದನ್ನ 7ರಷ್ಟು ವಾಪಸ್ ಕೊಡುವ ದೇವರು ನನ್ನ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ವಾಕ್ಯ ಹೀಗೆ ಹೇಳುತ್ತೆ. ಕಾರಣ ಈ ವಾಕ್ಯವೇ ಅದ್ಭುತ ಮಾಡೋದು. ಪಾಸ್ಟರ್ ಅಲ್ಲ, ವಿಶ್ವಾಸಿಗಳಲ್ಲ, ದೇವ್ರ ಮಕ್ಕಳಲ್ಲ. ಯಾರು ಅದ್ಭುತ ಮಾಡೋದು? ಈ ವಾಕ್ಯ ನೀನು ನಂಬುತ್ತೀಯ, ಆ ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡುತ್ತೆ. ಆಮೆನ್. ಮನುಷ್ಯರಿಗೆ ಅಸಾಧ್ಯ, ಎಲ್ಲ ಅಸಾಧ್ಯ. ಬಿಸ್ನೆಸ್ ಮಾಡಿ ಏನು 1 ವಾರ ಒಳ್ಳೆ ಚೆನ್ನಾಗಿ ಓಡುತ್ತೆ, ಆಮೇಲೆ ಇನ್ನೊಂದು ವಾರ ಏನು ಇರುವುದಿಲ್ಲ, 0. ಇದು ಮನುಷ್ಯರದ್ದು ಕಾರ್ಯ. ಆದರೆ ದೇವರಿಗೆ ಎಲ್ಲ ಸಾಧ್ಯ. ದೇವರ ಹೆಸರಲ್ಲಿ ನೀನೊಂದು ಟೀ ಅಂಗಡಿ ಇಟ್ಟು ನೋಡು, ಆ ಟೀ ಅಂಗಡಿಯಲ್ಲಿ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರ್ತಾರೆ. ಆಮೆನ್. ನಾವೇನು ಮಾಡ್ತೀವಿ? ನಮ್ಮ ಪ್ರಯತ್ನದಿಂದ ನಮ್ಮ ಬಲದಿಂದ ಮುಂದೆ ಹೋಗಿ ಸಾಧನೆ ಮಾಡ್ತೀವಿ, ಆದರೆ ಜಯ ಕೊಡೋದು ದೇವರು ಮಾತ್ರ. ಆಮೆನ್. ಮತ್ತಾಯ 19ನೇ ಅಧ್ಯಾಯದ 26ನೇ ವಾಕ್ಯ. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ. ಆಮೆನ್. ಹುಟ್ಟು ಕುರುಡನಿಗೆ ಕಣ್ಣು ಬರೋದು ಮನುಷ್ಯರಿಗೆ ಅಸಾಧ್ಯ. ನನ್ನ ದೇವರು ಒಂದು ಟಚ್ ಮಾಡಿದ್ರೆ ಸಾಕು, ಕಣ್ಣು ಬರುತ್ತೆ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ನೀ ನಂಬುವ ದೇವರು ಯಾರು ಅಂತ ನಿನಗೆ ಗೊತ್ತಿರಬೇಕು. ನನ್ನ ದೇವ್ರು ಏನಂತ ಹೇಳಿದ್ರೆ, ಆತನ ವಿಶೇಷತೆ ಏನಂತ ಹೇಳಿದ್ರೆ, ನೀ ನಂಬಿಕೆ ಇಟ್ಟರೆ ಸಾಕು, ದೊಡ್ಡ ಕಾರ್ಯ ಮಾಡ್ತಾನೆ. ಆಮೆನ್. ನನ್ನ ದೇವರ ಮೇಲೆ ನೀನು ನಂಬಿಕೆ ಇಟ್ಟರೆ ಸಾಕು, ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಆಮೆನ್. ಸೊ ಇವತ್ತು ಆ ನಂಬಿಕೆ ಎಲ್ಲಿದೆ? ಆ ನಂಬಿಕೆ ಎಲ್ಲಿದೆ? ನಾವು ಬಿಡುಗಡೆಗಾಗಿ ಅಲ್ಲ, ನನ್ನ ದೇವ್ರ ಕುರಿತಾಗಿ ನಿನಗೆ ಗೊತ್ತಿರಬೇಕು. ನನ್ನ ದೇವ್ರು ಯಾರು, ಯಾಕೆ ನಾನು ದೇವರನ್ನ ನಂಬ್ತಾ ಇದ್ದೀನಿ. ನನ್ನ ದೇವ್ರು ನೋಡ್ರಿ, ನನ್ನ ದೇವರಿಗೆಲ್ಲ ಸಾಧ್ಯ ಅಂತ ಗೊತ್ತಿದ್ರೆ ನಮ್ಮ ವಿಷಯಗಳಲ್ಲಿ ನಾವು ಸೈಲೆಂಟ್ ಆಗಿರ್ತೀವಿ. ಕರೆಕ್ಟಾ? ಯಾಕೆ? ನಂಗೆ ಗೊತ್ತು ನನ್ನ ದೇವರಿಗೆಲ್ಲ ಸಾಧ್ಯ ಅಂತ. ಎಸ್, ನನ್ನ ದೇವ್ರಿಗೆ ಸಾಧ್ಯ ಇಲ್ಲ ಅಂತ ನಿನ್ನ ಮೈಂಡಲ್ಲಿ ಬಂದರೆ ನೀನೇ ಮುಂದೆ ಹೋಗಿ ಪ್ರಯತ್ನ ಮಾಡ್ತೀವಿ. ಯಾವಾಗ ನನ್ನ ದೇವ್ರಿಗೆ ಸಾಧ್ಯ ಅಂತ ಬರುತ್ತೋ ಏನೇ ಆಗಲಿ ನಾವು ಸೈಲೆಂಟಲ್ಲಿ ಆಗಿರ್ತೀವಿ. ಕಾರಣ ನನ್ನ ದೇವರು ಕೊಟ್ಟೇ ಕೊಡ್ತಾನೆ, ನನ್ನ ದೇವ್ರಿಗೆ ಸಾಧ್ಯ, ನನ್ನ ದೇವ್ರು ಮಾಡಿಯೇ ಮಾಡ್ತಾನೆ. ಆಮೆನ್. ಯೋಬ 42:2 ಹೀಗೆ ಹೇಳ್ತಾನೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಎಂತಲೂ. ದೇವರೇ, ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲೆ ಎಂತಲೂ. ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ನೀನೇನ್ ತಿಳ್ಕೊಂಡಿದ್ದಿ? ಅವನೇನ್ ಹೇಳ್ತಾನೆ? ದೇವರೇ, ನಿನ್ನ ಸಕಲ ಕಾರ್ಯಗಳನ್ನ ನಡೆಸಬಲ್ಲೆ ಅಂತಲೂ. ನೀನೇನ್ ತಿಳ್ಕೊಂಡಿದ್ದಿ ದೇವ್ರ ಹತ್ರ? ನಾನು ಭಾನುವಾರ ಹೋಗಿ ಬರುದು. ಆದ್ರೆ ಯೋಬ ಎಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಆಸ್ತಿ ಅಂತಸ್ತು ಕಳ್ಕೊಂಡಿದ್ದಾನೆ, ಆರೋಗ್ಯ ಕಳ್ಕೊಂಡಿದ್ದಾನೆ. ಆದ್ರೂ ದೇವ್ರ ಕುರಿತಾಗಿ ಒಂದು ಮಾತು ಹೇಳೋದಿಲ್ಲ. ಆತನು ನಿಂತು ಹೇಳ್ತಾ ಇದ್ದಾನೆ, ದೇವರೇ, ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲೆ ಎಂತಲೂ, ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲ ಎಂತಲೂ ನಾನು ಬಲ್ಲೆನು. ಎಷ್ಟು ಜನ ಇವತ್ತು ಹೇಳ್ತೀರಾ, ನನ್ನ ದೇವರಿಗೆ ಎಲ್ಲ ಸಾಧ್ಯ ಇದೆ. ಆಮೆನ್. ಆಮೆನ್. ನನ್ನ ದೇವರಿಗೆಲ್ಲ ಸಾಧ್ಯ ಇದೆ. ಅದಕ್ಕೆ ಎಲ್ಲ ಘಟನೆಗಳು ನಡೆಯುವ ಸಂದರ್ಭದಲ್ಲಿ ನಾನು ಒಂದು ಇತ್ತೀಚೆಗೆ ಕಲ್ತಿರೋದು, ಮೌನವಾಗಿರಬೇಕು, ಸೈಲೆಂಟ್ ಆಗಿರಬೇಕು. ಎಲ್ಲ ಸಿಚುವೇಶನ್ಗಳಲ್ಲಿ ದೇವರೇ ದೊಡ್ಡ ಕಾರ್ಯ ಮಾಡಲಿಕ್ಕಾಗಿ ಹೋಗ್ತಾರೆ. ಆಮೆನ್. ನಮ್ಮ ವಿರುದ್ಧವಾಗಿ ಮಾತನಾಡ್ತಾರ, ನಮ್ಮ ವಿರುದ್ಧವಾಗಿ ಬೈತಾರ, ನಮ್ಮ ವಿರುದ್ಧವಾಗಿ ಅವಹೇಳನ ಮಾಡ್ತಾರ. ಅನೇಕ ಘಟನೆಗಳು ಸಭೆಯಲ್ಲೋ ಕುಟುಂಬದಲ್ಲೋ ಹೊರಗೆ ನಡೀತಾ ಇದೆಯಾ? ಇದಕ್ಕೊಂದೇ ಉತ್ತರ, ದೇವರಿಗೆ ಒಪ್ಪಿಸಿಕೊಡ್ಬೇಕು. ಆಮೆನ್. ದೇವರಿಗೆ ಏನು ಮಾಡ್ಬೇಕು? ನಾವು ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ಲೂಕ 1:36,
ಮತ್ತು ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ದೇವರು ಮರಿಯಳಿಗೆ ಒಂದು ಗುರುತನ್ನು ಕೊಡ್ತಾ ಇದ್ದಾರೆ. ನಿನ್ನ ಬಂಧುವಾದಂತಹ ಎಲಿಜಬೆತ್ತಳು ಕೂಡ ಅವಳು ಈಗ ಗರ್ಭಿಣಿಯಾಗಿದ್ದಾಳೆ. ವಯಸ್ಸಾಗಿದೆ, ಪೂರ ವಯಸ್ಸು ದಾಟಿ ಹೋಗಿದೆ. ಆದರೂ ದೇವರು ಸರ್ವಶಕ್ತನ ಕಾರ್ಯವನ್ನು ವಿವರಿಸ್ತಾ ಇದ್ದಾನೆ ದೂತನು. ಆಮೆನ್, ಹಲ್ಲೆಲೂಯಾ. ಇವತ್ತು ಮರಿಯಳು ಯಾವ ರೀತಿ, ನಾನು ಇನ್ನು ಮದುವೆಯಾಗದ ಕನ್ನಿಕೆಯಾಗಿರುವ ನನಗೆ ಮಗು ಹುಟ್ಟೋದಂದ್ರೆ ಏನು ಅಂತ ಅವಳು ಅಲ್ಲಿ ಓಕೆ ಅಂತ ಹೇಳಿದ್ರು ಕೂಡ ದೇವದೂತನು ಹೋದ ಮೇಲೆ 1000 ಆಲೋಚನೆ ಮಾಡಿರ್ಬೋದು. ಮರಿಯಳೇನೋ 1000 ಆಲೋಚನೆ ಮಾಡಿರ್ಬೋದು. ಇದು ಹೇಗೆ ಸಾಧ್ಯ ದೇವ್ರೆ, ನಾನಿನ್ನು ಮದುವೆ ಆಗಿಲ್ಲ, ನಾನು ಕನ್ನಿಕೆ ಆಗಿದ್ದೇನೆ, ನನಗೆ ಮಗು ಹುಟ್ಟುತ್ತದೆ ಅಂದರೆ ಜನ ಏನು ತಿಳ್ಕೊಳ್ತಾರೆ? ಆಮೇಲೆ ಜನ ಆ ಕಾಲದಲ್ಲಿ ವ್ಯಭಿಚಾರ ಮಾಡಿದರೆ ಕಲ್ಲೊಡೆದು ಸಾಯಿಸ್ತಾ ಇದ್ರು. ಒಂದು ವೇಳೆ ನನ್ನನ್ನು ಕಲ್ಲೊಡೆದು ಸಾಯಿಸಿದ್ರೆ ಅಲ್ವಾ, ಮರಿಯಳು ಥಿಂಕ್ ಮಾಡ್ತಾ ಇರ್ಬೋದು. ಆದರೆ ಉತ್ತರ ಕೊಟ್ಟಿದ್ದು ದೇವರು, ಮಾತನಾಡಿದ್ದು ದೇವರು. ಇವತ್ತು ಇಲ್ಲಿ ಕುಳಿತಿರುವಂತಹ ನಿಮ್ಮ ಮಧ್ಯದಲ್ಲಿ ಅನೇಕ ಆಲೋಚನೆಗಳು ಬರ್ತಾ ಇದೆ. ನನ್ನ ಬಿಸ್ನೆಸ್ ಏನು ಮಾಡೋದು ದೇವ್ರೆ, ನನ್ನ ಮಗನ ಮದುವೆ ಏನು ಮಾಡೋದು, ನನ್ನ ಮಗಳ ಮದುವೆ ಹೇಗೆ ಮಾಡೋದು ದೇವ್ರೆ, ನನ್ನ ಕುಟುಂಬವನ್ನು ಸರಿಪಡಿಸೋದು ಹೇಗೆ, ನನ್ನ ಪ್ರತಿನಿತ್ಯ ನನ್ನ ಕುಟುಂಬವನ್ನು ಸಾಕೋದು ಹೇಗೆ, ನನ್ನ ಸಾಲ ಹೇಗೆ ತೀರುತ್ತೆ ದೇವರೇ, ಅಪ್ಪ ನನ್ನ ಸಾಲವನ್ನು ಯಾವಾಗ ತೀರಿಸೋದು, ನಾನು ಸಾಯುವವರೆಗೂ ಸಾಲ ಕಟ್ಟುತ್ತಾನೇ ಇರೋದಾ? ಆಮೇಲೆ ಅನೇಕ ಪ್ರಶ್ನೆಗಳು ನಿಮ್ಮ ಒಳಗಡೆ ಬಂದಿದೆ. ಆದರೆ ಇವತ್ತು ಹೇಳ್ತೀನಿ, ಆ ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿಯೋದಿಲ್ಲ. ಎಲ್ಲವೂ ಸಾಧ್ಯ ಇರುವಂಥ ನನ್ನ ದೇವರು, ನನ್ನ ಯೇಸು ಆ ಕ್ವಶನ್ಗಳನ್ನು ತೆಗೆದು ಹಾಕಿ ನಿನ್ನ ಜೀವಿತದಲ್ಲಿ ಒಂದು ಉತ್ತರವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾರಿಗೆ ಸಾಧ್ಯ ಇಲ್ಲ, ಆದರೆ ನನ್ನ ಯೇಸುಗೆ ಸಾಧ್ಯ ಇದೆ. ಕೆಲವೊಮ್ಮೆ ಆ ಬಂಧನದಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಇಲ್ಲಿ ವಾಕ್ಯ ಕೇಳ್ತೀವಿ, ವಾಕ್ಯ ಕೇಳಿ ಆಮೇಲೆ ಹಲ್ಲೆಲೂಯಾ ಹೇಳ್ತೀವಿ. ಮನೆಗೆ ಹೋದಾಗ ಆ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಹಲ್ಲೆಲೂಯಾ ಹೇಳಿದ್ದು ನೆನಪು ಬರೋದಿಲ್ಲ, ಇಲ್ಲಿ ಸೇವಕರು ವಾಕ್ಯ ಹೇಳಿದ್ದು ನೆನಪು ಬರೋದಿಲ್ಲ. ಕಾರಣ ನಿಮ್ಮ ಕಣ್ಣ ಮುಂದೆ ಆ ಪರಿಸ್ಥಿತಿಗಳನ್ನು ನೋಡುವಾಗ ನೀವು ಸೋತು ಹೋಗುವಂಥ ಅನುಭವ, ನಿಮ್ಮ ಕುಟುಂಬವನ್ನು ನೋಡುವಾಗ ಸೋತು ಹೋಗುವ ಅನುಭವ, ನಿಮ್ಮ ಸಾಲಕ್ಕೆ ಎಷ್ಟು ಇವತ್ತು ಜನಕ್ಕೆ ಬೇಸರ ಆಗೋದು ಏನಕ್ಕೆ ಗೊತ್ತಾ? ದುಡಿದ ಹಣ ಅವರು ಅನುಭವಿಸೋದಿಲ್ಲ, ಹೋಗಿ ಸಾಲ ಕಟ್ಟುತ್ತಾರೆ. ಆದ್ರಿಂದ ಜನರು ಕುಗ್ಗಿ ಹೋಗೋದು. ಇವತ್ತು ನೀವು ಕುಗ್ಗಿ ಹೋಗ್ಲಿಕ್ಕೆ ಕಾರಣ ದುಷ್ಟನು. ನೀವು ದುಡಿದ ಹಣ ಎಲ್ಲ ನಿಮ್ಮ ಖರ್ಚು ಏನೋ ಸಾಲಕ್ಕೆ ಬಡ್ಡಿಗೆ ಹೋಗೋದು, ಸಾಲಕ್ಕೆ ಹೋಗೋದು, ಅನಾವಶ್ಯಕವಾಗಿ ಹೋಗೋದ್ರಿಂದ, ಮನೆಯಲ್ಲಿ ಇನ್ಯಾವುದಕ್ಕೂ ಹೋಗ್ತಾ ಇರೋದ್ರ ವೇಸ್ಟ್ ಆಗಿ ಹೋಗ್ತಾ ಇರೋದ್ರಿಂದ ನೀವು ಅಲ್ಲಿ ಕುಗ್ಗಿ ಹೋಗ್ತೀರಾ. ಆಮೆನ್. ಇವತ್ತು ಇಲ್ಲಿ ಯೋಚನೆ ಮಾಡುವ ನನ್ನ ಜನರೇ, ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಂಡು ದೇವರ ಮುಂದೆ ಗೋಳಾಡಿ ನೀವು ಪ್ರಾರ್ಥಿಸಿರಿ. ದೇವರು ನಿಮಗಾಗಿ ಹೊಸ ಬಾಗಿಲುಗಳನ್ನು ತೆರೆಯುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾ ಇರುವಂಥ ಜನರೇ, ನನ್ನ ಕೆಲಸ ಏನು ಮಾಡೋದು ದೇವ್ರೆ, ನನ್ನ ಮಗನ ವಿಷಯ ಏನು ಮಾಡೋದು, ನನ್ನ ಮನೆ ವಿಷಯ ಏನು ಮಾಡೋದು, ನನ್ನ ಸಾಲದ ವಿಷಯ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕರ್ತನು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ಇಲ್ಲಿವರೆಗೆ ನೀನು ಬೇಸರ ಮಾಡಿದ್ದಾಯ್ತು, ಇಲ್ಲಿಯವರೆಗೆ ನೀನು ಬೇಸರ ಮಾಡಿದ್ದಾಯ್ತು, ಇನ್ನು ನೀನು ಬೇಸರ ಮಾಡುವ ಅವಶ್ಯಕತೆ ಇಲ್ಲ. ಎಫೆಸ 3:20 ನಿನ್ನ ಸಾಲಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕುಟುಂಬದ ಸಮಸ್ಯೆಗಾಗಿ ದೇವರು ಮಾತನಾಡ್ತಾ ಇದ್ದಾನೆ, ನಿನ್ನ ಬಿಸ್ನೆಸ್ಸಿಗಾಗಿ ದೇವರು ಮಾತಾಡ್ತಾ ಇದ್ದಾನೆ. ಎಫೆಸ ಪತ್ರಿಕೆಯ 3ನೇ ಅಧ್ಯಾಯದ 20ನೇ ವಾಕ್ಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ. ಆಮೆನ್, ಹಲ್ಲೆಲೂಯಾ. ಅತ್ಯಧಿಕವಾಗಿ ಮಾಡುವ ದೇವರು. ನೀನು ಬೇಡುವುದಕ್ಕಿಂತ, ಯೋಚಿಸುವುದಕ್ಕಿಂತ, ಆಮೆನ್, ನಾನು ಯೋಚಿಸುವುದಕ್ಕಿಂತ ಬೇಡಿದ್ದಕ್ಕಿಂತ ಹೆಚ್ಚು ಕೊಡುವವನೇ ದೇವರು. ಆಮೆನ್. ನಾವು ಬೇರೆಯವ್ರ ಹತ್ರ ಕೇಳಿದ್ರೆ 5,000 ಕೇಳಿದ್ರೆ, ಇಲ್ಲಪ್ಪ ಒಂದು 3,000 ಇದೆ ತಗೊಂಡೋಗಿ ಅಂತಾರೆ. ಆಮೆನ್. ಅದು ರಿಟರ್ನ್ ಕೊಡಬೇಕು, ರಿಟರ್ನ್ ನಾವು ಕೊಡಬೇಕು. ಆದರೆ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಪ್ರೀತಿಯ ಮಗನೇ, ಪ್ರೀತಿಯ ಮಗಳೇ, ನಿನ್ನ ಚಿಂತೆ ಮಾಡಬೇಡ, ನಿನ್ನ ಮಕ್ಕಳ ಕುರಿತಾಗಿ ಚಿಂತೆ ಮಾಡಬೇಡ, ನಿನ್ನ ಕೆಲಸದ ವಿಷಯದಾಗಿ ಚಿಂತೆ ಮಾಡಬೇಡ, ನಿನ್ನ ಬಿಸ್ನೆಸ್ ವಿಷಯದಾಗಿ ಚಿಂತೆ ಮಾಡಬೇಡ. ನೀನು ಯೋಚಿಸುವುದಕ್ಕಿಂತ ಬೇಡುವುದಕ್ಕಿಂತ ಅಧಿಕವಾಗಿ ಕೊಡಲು ಶಕ್ತನಾದ ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ.
ಇದಕ್ಕೇನು ಬೇಕು? ನಂಬಿಕೆ. ಆಮೇನ್. ಮತ್ತಾಯ 17:20 ಹೇಳುತ್ತೆ, ನಿನಗೆ ನಂಬಿಕೆ ಬೇಕು. ಈ ನಂಬಿಕೆಯಿಂದ ಎಲ್ಲೇ ಹೋಗು, ದೊಡ್ಡ ಕಾರ್ಯ ನಡೀತದೆ. ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ. ನಿಮ್ಮ ನಂಬಿಕೆ ಹೆಚ್ಚಾದ? ಇಲ್ಲ, ಹೆಚ್ಚಾಯ್ತು ನಿಮ್ಮ ನಂಬಿಕೆ. ಅಯ್ಯೋ, ನನ್ನ ದೇವರಿದ್ದ ಅಂತ ಬಿಟ್ಬಿಟ್ಟಿದ್ದೀರಿ ಅಲ್ಲ. ನೋ, ಭಾನುವಾರ ಮಾತ್ರ ನೀವು ದೇವರಿದ್ದ ಅಂತ ನಂಬೋದು. ಸೋಮವಾರದಿಂದ ಶನಿವಾರದವರೆಗೆ ನಿಮ್ಮ ಪ್ರಯತ್ನದಲ್ಲೇ ನೀವು ನಡೀತೀರಾ. ನಿಮ್ಮ ಪ್ರಯತ್ನ ಬೇಕಾದ್ರೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ, ಪ್ರಾರ್ಥನೆ ಮಾತ್ರ ಕೂತ್ಕೊಳ್ಳಲ್ಲ. ಎಸ್ ಆರ್ ನೋ? ಎಷ್ಟು ಟೈಮ್ ಬೇಕಾದ್ರೆ ಮೊಬೈಲಲ್ಲಿ ವೇಸ್ಟ್ ಮಾಡ್ತೀರಾ, ಎಷ್ಟು ಟೈಮ್ ಬೇಕಾದ್ರೆ ಟಿವಿ ಸೀರಿಯಲ್ ನೋಡ್ತಾ ಕೂತ್ಕೊಳ್ತೀರಾ. ಆದ್ರೆ ಪ್ರಾರ್ಥನೆ ನೀವು ಒಡಂಬಡಿಕೆ ಮಾಡ್ಕೊಂಡ್ರೆ ಅಷ್ಟು ಮಾತ್ರ, ಅದಕ್ಕಿಂತ ಆಚೆ ಹೋಗೋದಿಲ್ಲ. ಎಷ್ಟು ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದು? ಇಷ್ಟೇ 5 ಅಧ್ಯಾಯ ಅಷ್ಟೇ. ಮತ್ತೆ 5 ಅಧ್ಯಾಯ ಮುಗಿದ ಕೂಡಲೇ ಜಿಂಕೆ ತರ ಕುಣಿಯೋದು, ಇನ್ನ ಪೂರ ಟೈಮ್ ನಂದೆ. ಆಮೇಲೆ ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ವಾಕ್ಯ ಏನ್ ಹೇಳುತ್ತೆ? ನಿನ್ನ ನಂಬಿಕೆ ಕಡಿಮೆ ಆಗಿರುವುದರಿಂದ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು ಅದು ಹೋಗುವುದು. ಹಾಗಾದ್ರೆ ಯಾಕೆ ಹೋಗ್ತಾ ಇಲ್ಲ? ಯಾಕೆ ಜೀವಿತದಲ್ಲಿ ನಡೀತಾ ಇಲ್ಲ? ಅಪನಂಬಿಕೆ. ಆಮೆನ್, ಆಮೆನ್, ಆಮೆನ್. ಸಭೆಗೆ ಹೋಗೋದು ರೂಢಿಯಾಗಿ ಬಿಟ್ಟಿದೆ. ರೂಢಿಯಾಗಿ ಸಭೆಗೆ ಬರೋದು ನಾವು. ಸಭೆಗೆ ಭಾನುವಾರ ರೂಢಿಯಾಗಿ ಸಭೆಗೆ ಬರುವಾಗಲೇ ದೇವ್ರ ದೊಡ್ಡ ಕಾರ್ಯ ಮಾಡ್ತಾನೆ ಅನ್ನುವ ನಂಬಿಕೆ ನಿನ್ನ ಒಳಗಡೆ ಇದ್ರೆ, ಆರಾಧನೆ ನಡೆಯುವಾಗಲೇ ಅಲ್ಲಿ ನಿಂತುಕೊಂಡು ಈ ಆರಾಧನೆಯಲ್ಲಿ ದೇವರು ನನಗೆ ದೊಡ್ಡ ಬಿಡುಗಡೆಯನ್ನು ಕೊಡ್ತಾರೆ ಅನ್ನುವ ನಂಬಿಕೆ ನಿನ್ನ ಒಳಗಡೆ ಇರೋದಾದ್ರೆ ದೇವರು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಆಮೇನ್. ಹಾಗಾದ್ರೆ ನಿನ್ನ ನಂಬಿಕೆಯನ್ನ ತಡೆಯುವುದು ಯಾವುದು? ನಿನ್ನ ನಂಬಿಕೆಯನ್ನ ಕಡಿಮೆ ಮಾಡ್ತಾ ಇರೋದು ಇವತ್ತು ಯಾವುದು? ನಿನ್ನ ನಂಬಿಕೆಯನ್ನ ನೀನು ಏನು ಹೊಂದಿಕೊಳ್ಳದ ಹಾಗೆ ನಿನ್ನನ್ನು ತಡೀತಾ ಇರುವಂಥದ್ದು ಯಾವುದು? ಪಾಪ, ಹೆಮ್ಮೆ, ಅಪನಂಬಿಕೆ. 4ನೇದು ಒಳ್ಳೆ ಟಾಪಿಕ್, ಸತ್ಯವೇದವನ್ನ ಓದದೇ ಇರುವುದು, ಪ್ರಾರ್ಥನೆ ಮಾಡದೇ ಇರೋದು. ಇದರಿಂದಲೇ ನೀನು ಹೊಂದಿಕೊಳ್ಳಿಕ್ಕಾಗ್ತಾ ಇಲ್ಲ. ಆಮೇಲೆ 1ನೇದು ಪಾಪ. ಯಾವ ಪಾಪ? ಕೊಲೆ ಮಾಡಿದೆ ಅಂತ ಹೇಳಲಿಲ್ಲ. ನೀವು ಎಂದ್ಕೊಂಡಿದ್ದು ವ್ಯಭಿಚಾರ, ಕೊಲೆ, ಕಳ್ತನ ಮಾಡಿದ್ರೆ ಮಾತ್ರ ಪಾಪ ಅಂತ. ಇಡೀ ಹೊತ್ತು ಮೊಬೈಲ್ ಸೀರಿಯಲ್ ನೋಡಿದ್ರೆ ಅದು ಒಳ್ಳೆ ಪುಣ್ಯ. ಅದು ಪುಣ್ಯ, ಶ್ರೇಷ್ಠವಾದದ್ದು. ದೇವ್ರ ವಾಕ್ಯದಲ್ಲಿ ಬರೆದಿದೆ. ಲೋಕದಲ್ಲಿ ನೋಡ್ರಿ, ನೀವು ಹಡಗು ನೋಡಿದ್ರ? ಹಡಗು ಕೇಳಿದ್ರ? ನೋಡ್ಲಿಲ್ಲ ಬಿಡಿ. ಅದು ದೋಣಿ ಅಲ್ಲ, ಹಡಗು. ದೋಣಿ ಬೇರೆ, ಹಡಗು ಬೇರೆ. ಹಡಗು 6 ತಿಂಗಳು, ವರ್ಷ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೀಚ್ ಆಗಲಿಕ್ಕೆ ತೆಗೆದುಕೊಳ್ಳುತ್ತೆ. ಹಡಗು ನೀವು ಅಬ್ಸರ್ವ್ ಮಾಡಿ, ಹಡಗಲ್ಲಿ ಚಿನ್ನ, ಬೆಳ್ಳಿ, ವಜ್ರಗಳನ್ನು ತುಂಬಿಕೊಂಡು ಹೋಗ್ತಾರೆ. ಹೌದಾ? ಎಸ್ ಆರ್ ನೋ? ಈ ಹಡಗು ನೀರಲ್ಲೇ ಇರೋದು, ನೀರಲ್ಲೇ ಚಲಿಸೋದು, ನೀರ್ ಮೇಲೆ ಅದು ಹೋಗ್ತಾ ಇರುತ್ತೆ. ಆದ್ರೆ ನೀರು ಅದ್ರೊಳಗೆ ಬಂದ್ರೆ ಮುಳುಗಿ ಹೋಗುತ್ತೆ. ಎಸ್ ಆರ್ ನೋ? ಹಡಗು ನೀರಲ್ಲೇ ಚಲಿಸುತ್ತೆ, ನೀರಿನ ಮೇಲೆ ಇರುತ್ತೆ, ನೀರೇ ಬೇಕು ಹಡಗು ಮೂವ್ ಆಗ್ಲಿಕ್ಕೆ. ಆದರೆ ಹಡಗಿನ ಒಳಗೆ ಅದೇ ನೀರು ಬಂದ್ರೆ ಹಡಗು ಮುಳುಗಿ ಹೋಗಿ ಕೋಟಿಗಟ್ಟಲೆ ನಷ್ಟವಾಗುತ್ತೆ. ಮನುಷ್ಯ ಲೋಕದಲ್ಲೇ ಇರೋದು, ಲೋಕದಲ್ಲೇ ಜೀವಿಸೋದು, ಲೋಕಕ್ಕೆ ಅವನು ಆಶೀರ್ವಾದವಾಗಿರ್ತಾನೆ. ಲೋಕ ಅವನೊಳಗಡೆ ಬಂದ್ರೆ ಅವನು ಮುಳುಗಿ ಹೋಗ್ತಾನೆ. ಆ ಟಿವಿ ನಿನ್ನೊಳಗೆ ಬರಬಾರ್ದು. ಆಮೇನ್. ಆ ಟೈಮನ್ನು ದೇವರಿಗೆ ಪ್ರಾರ್ಥನೆಗಾಗಿ, ಬೈಬಲಿಗಾಗಿ ನೀನು ಕೊಟ್ಟಾಗ ಇನ್ನೂ ದೊಡ್ಡ ಕಾರ್ಯ ನಡೀತದೆ. ಇಷ್ಟರವರೆಗೆ ಆದದ್ದಲ್ಲ, ಇನ್ನೂ ಅನೇಕ ಕಾರ್ಯಗಳು ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಸೇಮ್ ದೇವರು ನಮ್ಮನ್ನು ಹಡಗಿಗೆ ಹೋಲಿಸಿದ್ದಾರೆ. ನಾವು ಲೋಕದಲ್ಲೇ ಇರೋದು, ಲೋಕದಲ್ಲೇ ವಾಸ ಮಾಡೋದು, ಲೋಕದ ಅನ್ಯ ಜನರೊಟ್ಟಿಗೆ ನಮ್ಮ ವ್ಯವಹಾರ ಇರೋದು. ಆಮೇನ್. ಅಂಗಡಿಗೆ ಹೋದ್ರೆ ಅಲ್ಲಿ ಅನ್ಯರು, ಬಸ್ಸಿಗೆ ಹೋದ್ರೆ ಅಲ್ಲಿ ಅನ್ಯರು. ಹಾಗಂತ ನಾವು ಬದುಕೋದು ಬೇಡವಾ? ಅವ್ರ ಜೊತೆನೇ ಇದ್ದೀವಿ. ಆದರೆ ಆ ಲೋಕ ನನ್ನ ಒಳಗಡೆ ಬಂದ್ರೆ ನಾನು ಮುಳುಗಿ ಹೋಗ್ತೀನಿ. ಎಷ್ಟು ಕಂಪ್ಲೀಟ್ಲಿ ದೇವರು ಅದನ್ನ ಹೇಳ್ತಾರೆ ನೋಡಿ. ನಾವು ಹಡಗಿನ ರೀತಿ ಇರಬೇಕು, ಚಲಿಸಬೇಕು, ಮೂವ್ ಆಗಬೇಕು. ನಮ್ಮ ಒಳಗಡೆ ಅದು ಬರಬಾರ್ದು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಇದು ಪಾಪಕ್ಕೆ ನಾವು ಹೇಳುವಂತ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ. ಈ ಟಿವಿ, ಮೊಬೈಲಲ್ಲಿ ಒಂದು
3 ಗಂಟೆ 4 ಗಂಟೆ ಕಳೆಯುವ ಜನ ಇದ್ದಾರೆ. ಆಮೇನ್. ಸೊ ಎರಡನೇದು ಹೆಮ್ಮೆ. ನಮಗೆ ಯಾವ್ದು ಹೆಮ್ಮೆ ಬಂದಿರೋದ್ರಿಂದನೇ ಲೂಸಿಫರ್ ಕೆಳಗೆ ಬಂದಿರೋದು. ದೇವರಿಗೆ ಒಳ್ಳೆ ಆರಾಧನೆ ಮಾಡುವಂತಹ ಲೂಸಿಫರ್ನಿಗೆ ಹೆಮ್ಮೆ ಬಂತು. ಇಲ್ಲಿ ನಮ್ಮ ಹತ್ರ ನನ್ನದು ನಾನು ನಿಂತ್ರೇನೆ ಆಗೋದು, ನಾನು ಸೇವೆ ಮಾಡಿ, ನಾನು ಅಲ್ದಿದ್ರೆ ನಮ್ಮ ಅಪ್ಪ ಸೇವೆ ಮಾಡ್ತಾರೆ. ಆಮೇನ್. ಯಾರು? ಏಸಪ್ಪ ಮಾಡ್ತಾರೆ. ಆಮೇನ್. ನಾವು ಯಾರು ಇಂಪಾರ್ಟೆಂಟ್ ಅಲ್ಲ. ನಮ್ಮಲ್ಲಿ ಹೆಮ್ಮೆ ಬಂದಾಗ ದೇವರು ನಮ್ಮನ್ನು ಕುಗ್ಗಿಸ್ತಾನೆ. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಮೂರನೇದು ಅಪನಂಬಿಕೆ. ಇವತ್ತು ಎಲ್ಲ ಹಾಳಾಗೋದು ಅಪನಂಬಿಕೆ. ಆಮೇಲೆ ಸಭೆ ಮೇಲೆ ನಿಮಗೆ ಅಪನಂಬಿಕೆ ಇರಬಾರ್ದು, ಸೇವಕರ ಮೇಲೆ ಅಪನಂಬಿಕೆ ಇರಬಾರ್ದು, ದೇವರ ಮೇಲೆ ಅಪನಂಬಿಕೆ ಇರಬಾರ್ದು. ಆಮೇಲೆ ಸತ್ಯವೇದದ ವಾಕ್ಯಗಳ ಮೇಲೆ ಅಪನಂಬಿಕೆ ನಿಮಗೆ ಇರಬಾರ್ದು. ಇದು ಇಲ್ಲದೆ ಇದ್ರೆ ದೇವರಿಗೆ ಸಾಧ್ಯವಾಗೋದೆಲ್ಲ ನಾವು ಮಾಡಲಿಕ್ಕೆ ಸಾಧ್ಯ. ಆಮೇನ್. ದೇವರಿಗೆ ಏನೆಲ್ಲ ಸಾಧ್ಯ ಕಾರ್ಯ ಗೊತ್ತಿದೆ. ಆಮೇನ್. ಗಲಿಲಾಯ ಸಮುದ್ರ, ಗಲಿಲಾಯದಲ್ಲಿ ಹೋಗ್ತಾ ಇರುವಾಗ ಸಮುದ್ರದ ಅಲೆಗಳು ಬಂದು ಬೋರ್ಗೆರೀತು. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನೊಂದು ಹಿಸ್ಟ್ರಿಯನ್ನು ಓದಿದಾಗ 13 ಮೈಲಿ ಉದ್ದ 8 ಮೈಲಿ ಅಗಲ ಇರುವಂತಹ ಆ ಗಲಿಲಾಯ ಸಮುದ್ರದ ಮೇಲೆ ಹೋಗ್ತಾ ಇರುವಂತಹ ಯೇಸು ಸ್ವಾಮಿ ಆ ತೆರೆಗಳು ಬಂದಾಗ ಅದನ್ನು ಗದರಿಸ್ತಾರೆ. ಗದರಿಸಿದಾಗ ಆ ಅಲೆಗಳು ನಿಂತು ಹೋದ್ವು. ಎಂತಹ ಅದ್ಭುತ ನೋಡ್ರಿ. ಅದೇ ಶಕ್ತಿ ದೇವರು ನನ್ನಲ್ಲಿ ನಿನ್ನಲ್ಲಿ ಕೊಟ್ಟಿದ್ದಾನೆ. ನಿನ್ನ ಕುಟುಂಬದಲ್ಲಿ ನಿನ್ನ ಮಾತು ಕೇಳದೇ ಇರುವ ಈ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ನೀನು ಏನು ಮಾಡೋದಂದ್ರೆ, ನೀನು ಅವರನ್ನ ಕಡಿವಾಣ ಅಂಕುಶ ಹಾಕಿ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಆನೆ ಅಲ್ಲ ಅವರು, ನಿನ್ನ ಅಂಕುಶಕ್ಕೆ ಬಗ್ಗಲ್ಲ ಅವರು. ಆಮೇನ್. ಅಷ್ಟು ದೊಡ್ಡ ಆನೆ ಒಂದು ಅಂಕುಶ ಹಾಕಿದಾಗ ಬಗ್ಗುತ್ತೆ ಅಂತ ಗೊತ್ತಾ? ಮಾವುತನ ಕೈಯಲ್ಲಿರೋದು. ಆಮೇನ್. ಅವನು ಬಗ್ಗಿಸ್ತಾನೆ. ಬಟ್ ಈ ಮನುಷ್ಯನನ್ನ ಯಾರೂ ಬಗ್ಗಿಸ್ಲಿಕ್ಕೆ ಆಗಲ್ಲ. ಒಂದೇ ಒಂದು ಮನುಷ್ಯನ್ ಬಗ್ಗಿಸ್ಬೇಕಾದ್ರೆ ನೀನು ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಕುಳಿತ್ರೆ ನೀನು ಬಗ್ಗಿಸೋದು ಬೇಡ. ದೇವ್ರು ಎಲ್ಲೆಲ್ಲಿ ಪಿಟ್ಟು ಮಾಡ್ಕೋಲ್ಲೆಲ್ಲ ಪಿಟ್ಟು ಮಾಡಿ ಬಗ್ಗಿಸ್ತಾನೆ. ಆಮೇನ್. ನೋಡಿದ್ರ ನೀವು, ನಾವಿಷ್ಟು ಜನ ಇಲ್ಲಿ ಬಂದಿದ್ದೀವಿ ಅಂದ್ರೆ ನಮಗೊಂದು ಟೆನ್ಷನ್ ಇದೆ ಅಲ್ವಾ? ನಮಗೆ ದೇವ್ರು ಬೇಕು, ದೇವ್ರು ಏನಾದರೂ ಮಾಡ್ತಾರೆ ಅನ್ನುವ ನಂಬಿಕೆ ಒಟ್ಟಿಗೆ ಬಂದಿದ್ದೇವೆ. ಕೆಲವರು ಮನೆಯಲ್ಲೇ ಇದ್ರೂ ಬರೋದಿಲ್ಲ. ಕಾರಣ ಏನು ಗೊತ್ತಾ? ಯಾವ ಟೆನ್ಷನ್ ಇಲ್ಲ. ಉಂಬಕ್ ತಿಂಬಕ್ಕೊಂದು ದೇವ್ರು ಕೊಟ್ಟಿದಾರಲ್ಲ, ತಿಂದುಕೊಂಡು ಆರಾಮಾಗಿರ್ತಾರೆ. ಆಮೇಲೆ ನಾನು ಹೇಳ್ತೀನಿ, ಕರ್ತನನ್ನ ನಿನ್ನ ಮುಂದೆ ಇಟ್ಕೊಳ್ಳು, ಕರ್ತನನ್ನ ನಿನ್ನ ಮುಂದೆ ಇಟ್ಕೊಳ್ಳು. ಕೀರ್ತನೆ 16:8 ಹೇಳುತ್ತೆ, ಕರ್ತನನ್ನ ನನ್ನ ಮುಂದೆ ನಾನು ಇಟ್ಕೊಂಡಿದ್ದೀನಿ, ಹಿಂದಲ್ಲ, ಆಚೆ ಅಲ್ಲ, ಬೈಬಲಲ್ಲಿ ಅಲ್ಲ, ನನ್ನ ಎದುರುಗಡೆ. ಕೀರ್ತನೆ 16:8 ಹೀಗೆ ಹೇಳುತ್ತೆ, ನಾನು ಯೆಹೋವನನ್ನ ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಎದುರಿಗೆ ಇಟ್ಟುಕೊಂಡ ಮೇಲೆ ಉಳಿದ ಲೋಕ ನಿನ್ನ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ಮಾತು ನಿನ್ನ ಎದುರುಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಿನ್ನ ಎದುರುಗಡೆ ಯಾರಿದ್ದಾರೆ? ಯೇಸು ಸ್ವಾಮಿ. ಆಮೇನ್. ಗಟ್ಟಿಯಾಗಿ ಹೇಳ್ರಿ, ನಾನು ಯೆಹೋವನನ್ನು ಯಾವಾಗಲೂ. ಆಮೇನ್. ಭಾನುವಾರ ಮಾತ್ರ ಎದುರಿಟ್ಕೊಳ್ಬೇಡ್ರಿ. ಭಾನುವಾರ ಎದುರಿಟ್ಕೊಂಡವರ ಬಾಯಲ್ಲಿ ಕೆಟ್ಟ ಶಬ್ದಗಳು ಹೊರಡುತ್ತೆ. ಆಮೇನ್. ಯಾಕೆಂದ್ರೆ ಸೋಮವಾರದಿಂದ ಅವ್ರಿಗೆ ನೆನಪಾಗಲ್ಲ, ಮತ್ತೆ ನೆಕ್ಸ್ಟ್ ಭಾನುವಾರ ಮುಂದೆ ಇಟ್ಕೊಳ್ತಾರೆ. ಕರ್ತನನ್ನ ಯಾವಾಗಲೂ ಎನಿ ಟೈಮ್ ನಿನ್ನ ಎದುರುಗಡೆ ಇದ್ರೆ ನಿನಗೆ ಯಾವ ಸಮಸ್ಯೆನೂ ಬರ್ಲಿಕ್ಕೆ ದೇವ್ರು ಬಿಡಲ್ಲ. ಆಮೇನ್. ಆಮೇನ್. ಇಲ್ಲಿಂದ ಊಟ ಮಾಡಿ ಹೊರಗೆ ಹೋದಾಗ ನೆಗೆಟಿವ್ ಮಾತು ಬರಬಾರ್ದು. ಏನೇ ಸಿಚುವೇಶನ್ ಬರಲಿ, ಒಂದು ಮಾತಿರ್ಬೇಕು, ನನ್ನ ಕರ್ತನು ನನಗೆ ಮಾಡ್ತಾನೆ. ಸಾಧ್ಯ ಇದೆ ಹೇಳಿ, ಸಾಧ್ಯ ಇದೆ. ಕರ್ತನಿಗೆ ಸಾಧ್ಯ ಇದೆ. ಕರ್ತನು ಮಾಡಿಯೇ ಮಾಡ್ತಾನೆ. ಕರ್ತನು ನನ್ನನ್ನು ಕೆಳಗೆ ಹಾಕ್ಲಿಕ್ಕೆ ಬಿಡೋದಿಲ್ಲ. ಆಮೇನ್. ನನ್ನ ಕರ್ತನನ್ನ ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೀನಿ. ನನಗೆ ಮಾತಾಡುವಾಗ ಭಯ ಆಗತ್ತೆ, ಕಾರಣ ಎದುರುಗಡೆ ಕರ್ತನಿದ್ದಾನೆ. ಆಮೇನ್. ಇನ್ನೊಬ್ಬರಿಗೆ ಏನೋ ಹೀನವಾಗಿ ಮಾತನಾಡಲಿಕ್ಕೆ ಒಂದು ರೀತಿ ಹೃದಯ ನೋವಾಗುತ್ತೆ, ಕಾರಣ ಎದುರುಗಡೆ ಕರ್ತನಿದ್ದಾನೆ. ಆಮೇನ್. ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಆಗೋದಿಲ್ಲ, ಕಾರಣ ಎದುರುಗಡೆ ಕರ್ತನಿದ್ದಾನೆ. ನಮ್ಮ ನಂಬಿಕೆ ಇನ್ನೊಂದ್ರ ಮೇಲೆ ಬಂತ ಕರ್ತನ್ ಕಾರ್ಯ ಮಾಡೋದಿಲ್ಲ. ಆಮೇಲೆ ಪಾತ್ರೆಗಳು ತೀರಿತೆಂದಾಗ ಎಣ್ಣೆ ನಿಂತಿತು. ಆಮೇಲೆ ಹಾಲೆಲೂಯ್ಯ, ಹಾಲೆಲೂಯ್ಯ. ಅದೆಲ್ಲ ಯಾರಿಗೋಸ್ಕರ ಬರ್ದದ್ದು ಪ್ರಿಯರೇ? ಆಮೇಲೆ ಒಬ್ಬ ವಿಧವೆ
ಒಂದಿಷ್ಟು ಎಣ್ಣೆಯಿಂದ ಸಾಲ ತೀರಿಸ್ಕೊಂಡಿದ್ದಾದ್ರೆ ಇವತ್ತು ನಿನ್ನಲ್ಲಿ ಮನೆ ಇರ್ಬೋದು, ಆಟೋ ಇರ್ಬೋದು, ನಿನ್ನಲ್ಲಿ ಒಂದು ಸಣ್ಣ ಬಿಸ್ನೆಸ್ ಇರ್ಬೋದು, ಒಂದು ಚಿಕ್ಕ ಕೆಲಸ ಇರ್ಬೋದು, ನಿನ್ನ ಹತ್ರ ಒಳ್ಳೆ ಒಂದು ಡಿಗ್ರಿ ಏನೋ ಒಂದು ಎಜುಕೇಶನ್ ಇರ್ಬೋದು. ಹಾಗಾದ್ರೆ ಇಷ್ಟು ಎಣ್ಣೆಯಿಂದ ಸಾಲ ತೀರಿಸಿದ ದೇವರು ನಿನ್ನಲ್ಲಿರುವುದರಿಂದ ಸಾಲ ತೀರಿಸಲ್ವಾ? ಕರೆಕ್ಟಾಗಿ ಆಲೋಚನೆ ಮಾಡ್ರಿ. ನಿನ್ನಲ್ಲಿರುವುದರಿಂದ ಎಣ್ಣೆಯಿಂದ ತೀರಿಸಿದ ದೇವರು ನಿನ್ನನ್ನು ಬಿಡೋದಿಲ್ಲ. ಆಮೆನ್. ಕೀರ್ತನೆ 27:1. ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಯಾಕೆ ಭಯಪಡೋದು ನೀನು? ಕುಟುಂಬದಲ್ಲಿ ಭಯಪಡೋದು ಯಾಕೆ? ಸಾಲಕ್ಕೆ ಭಯಪಡೋದು ಯಾಕೆ? ಆರೋಗ್ಯಕ್ಕೆ ಭಯಪಡೋದು ಯಾಕೆ? ಯಾರು ನಿನಗೆ ಬೆಳಕು? ಯಾರಿಗೆ ಭಯಪಡೋದು ನೀನು? ಕರ್ತನು ನಿನ್ನಲ್ಲಿ ಇಲ್ಲ ಅಂದ್ರೆ ನೀನು ಭಯಪಡಬೇಕು. ಆಮೇಲೆ ಕರ್ತನು ನಿನ್ನ ಎದುರಿಗೆ ಇಲ್ಲ ಅಂದ್ರೆ ನೀನು ಭಯಪಡಬೇಕು. ಕರ್ತನು ನಿನ್ನ ಬಲಗಡೆಯಲ್ಲಿ ಇಲ್ಲ ಅಂದ್ರೆ ಭಯಪಡಬೇಕು. ಕರ್ತನೇ ಬೆಳಕು, ರಕ್ಷಕನು. ಯಾರಿಗೆ ಭಯಪಡಬೇಕು? ಕರ್ತನಿಗಿಂತ ಹೆಚ್ಚು ನಿನ್ನ ಕುಟುಂಬದಲ್ಲಿ ಯಾರಿದ್ದಾರೆ? ನಿನ್ನೊಟ್ಟಿಗೆ ಯಾರಿದ್ದಾರೆ? ಕೀರ್ತನೆ 56:11. ದೇವರನ್ನ ನಂಬಿ ನಿರ್ಭಯದಿಂದಿರುವೆನು. ನರ ಪ್ರಾಣಿಗಳು ನನಗೆ ಮಾಡುವುದೇನು? ಯಾರು ಏನ್ ಮಾಡ್ತಾರೆ? ದೇವರನ್ನ ನಂಬಿದ ಮೇಲೆ ನಿನಗೆ ಭಯ ಇರ್ಬೇಕಾ, ನಿರ್ಭಯ ಇರ್ಬೇಕಾ? ನಿಂಗೇನಾದ್ರೂ ನಡಿಬೇಕಾ? ನಿನ್ನ ಪ್ರಾರ್ಥನೆ ಇಂಪಾರ್ಟೆಂಟು. ನಿಂಗೇನಾದ್ರೂ ನಡಿಬೇಕಾ? ದೇವ್ರ ಸನ್ನಿಧಾನದಲ್ಲಿ ಕಣ್ಣೀರ್ ಹಾಕು. ನಿಂಗೇನಾದ್ರೂ ನಡಿಬೇಕಾ? ಏಸು ಹತ್ರ ಹೇಳು, ದೇವರೇ ನನಗೆ ಮಾಡಿಕೊಡು ಎನ್ನುವುದು ಹಾಗೆ. ನನ್ನ ಕರ್ತನು ಅಸಾಧ್ಯ ಕಾರ್ಯಗಳನ್ನ ಸಾಧ್ಯ ಮಾಡ್ತಾನೆ. ಆ ಕಾರಣಕ್ಕಾಗಿ ನಾನು ನಿರ್ಭಯದಿಂದಿರುವೆನು. ಭಯ ಪಡೋದಕ್ಕೆ ಪಡ್ರಿ. ಒಂದು ಸಾಲಕ್ಕೆ ಭಯ ಪಡಬೇಡ್ರಿ, ಒಂದು ರೋಗಕ್ಕೆ ಭಯ ಪಡಬೇಡ್ರಿ, ಒಂದು ಬಿಸ್ನೆಸ್ ಹಾಳಾಗಿದೆ ಭಯ ಪಡಬೇಡ್ರಿ. ದೇವರು ತಿರುಗಿ ಕಟ್ಟಿಕೊಡ್ತಾನೆ. 62:6. ಕೀರ್ತನೆ 62:6. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲುವುದಿಲ್ಲ. ಹೇಳ್ರಿ, ನಾನು ಕದಲೋದಿಲ್ಲ. ನನ್ನ ದೇವ್ರು ನನಗೆ ಬಂಡೆ ಆಗಿದ್ದಾನೆ, ನಾನು ಕದಲೋದಿಲ್ಲ. ಹೇಳ್ರಿ ನಿಮ್ಮ ಮನಸಾರೆ ಹೇಳ್ರಿ, ನನ್ನ ದೇವರು ನನಗೆ ಕೋಟೆಯಾಗಿದ್ದಾನೆ, ನಾನು ಕದಲೋದಿಲ್ಲ. ನನ್ನ ದೇವರು ನನಗೆ ಗುರಾಣಿಯಾಗಿದ್ದಾನೆ, ನಾನು ಕದಲೋದಿಲ್ಲ. ನನ್ನ ದೇವರು ನನಗೆ ರಕ್ಷಕನಾಗಿದ್ದಾನೆ, ನಾನು ಕದಲೋದಿಲ್ಲ. ನನ್ನ ದೇವರು ನನಗೆ ಮಾರ್ಗದರ್ಶಿಯಾಗಿದ್ದಾನೆ, ನಾನು ಕದಲೋದಿಲ್ಲ. ನನ್ನ ದೇವರು ನನಗೆ ಆಲೋಚಕರ್ತನಾಗಿದ್ದಾನೆ, ನಾನು ಕದಲೋದಿಲ್ಲ. ನನ್ನ ದೇವರು ನನಗೆ ಸಕಲ ಸಮೃದ್ಧಿಯನ್ನು ಕೊಡುವಾತನು, ನಾನು ಕದಲೋದಿಲ್ಲ. ನನ್ನ ಬಂಡೆಯು ಗುರಾಣಿಯು ದೇವರೇ ಆಗಿದ್ದಾನೆ. ಆಮೇಲೆ 99% ಇಡೋದಲ್ಲ, 100% ಇಡಬೇಕು. ಆಮೇನ್. ಯಾವುದು ನಿನ್ನನ್ನು ಬಾಧಿಸಬಾರದು. ಸಾಲಕ್ಕೆ ಹೆದರಬೇಡ, ಅದಕ್ಕಿಂತ ಪ್ರೇಯರ್ ಮಾಡು. ಕೀರ್ತನೆ 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನಾರ್ಮಲ್ ಅಲ್ಲ. ನಿನ್ನ ಇಕ್ಕಟ್ಟು, ನಿನ್ನ ಕಣ್ಣೀರು, ನಿನ್ನ ಕಷ್ಟ, ನಿನ್ನ ಕೆಲಸ ಇಲ್ಲದೆ ಇರೋದು, ಬಿಸ್ನೆಸ್ ಲಾಸು, ಆರೋಗ್ಯ ಹಾಳಾದಾಗ, ನೀನು ಮೊರೆ ಇಟ್ಟಾಗ ನಿನಗೆ ನಾರ್ಮಲ್ ಅಲ್ಲ, ಸ್ಪೆಷಲ್ ದೇವರ ಆಶೀರ್ವಾದ ಬರೋದು. ಆಮೇಲೆ ವಿಶೇಷ ಅಂದ್ರೆ ಅರ್ಥ ಏನು? ನಾರ್ಮಲಿ ಹೇಳ್ಬೋದಿತ್ತು, ದೇವರು ನಿನಗೆ ಸಹಾಯಕ ಅಂತ ಹೇಳಿ ಬಿಡ್ಬೋದಿತ್ತು. ಅದೇ ವಾಕ್ಯ ಹೇಳುತ್ತೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕ, ಬೇರೆ ದಿನ ನಾರ್ಮಲ್ ಸಹಾಯಕ ದೇವರು. ಎಷ್ಟು ಚಂದ ಆಗಿದೆ ಅಲ್ವದು ಹೇಳಿದ್ದು. ನಾರ್ಮಲಿ ಹೋಗುವಾಗ ಬರುವಾಗ ನಿನ್ನ ಇಚ್ಛೆ ಪ್ರಕಾರ ಹೋಗ್ತಿ, ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ಆದ್ರೆ ನಿನಗೆ ಕಷ್ಟ ಬಂದಾಗ, ನಿನಗೆ ಇಕ್ಕಟ್ಟು ಬಂದಾಗ, ನಿನ್ನ ಮನೆಯಲ್ಲಿ ನೋವು ಉಂಟಾದಾಗ ನಿನಗೆ ವಿಶೇಷ ಸಹಾಯಕ, ಸ್ಪೆಷಲ್ ದೇವರನ್ನು ನಮ್ಮ ಎದುರಿಗೆ ಇಟ್ಟುಕೊಂಡಿದ್ದೇವೆ. ಆಮೇನ್. ನಾವು ಕದಲೋದಿಲ್ಲ. ಹೇಳ್ರಿ, ನಾವು ಭಯಪಡೋದಿಲ್ಲ. ಸಾಲಕ್ಕೆ ಭಯಪಡೋದಿಲ್ಲ, ರೋಗಕ್ಕೆ ಭಯಪಡೋದಿಲ್ಲ, ಅಸಮಾಧಾನಕ್ಕೆ ಭಯಪಡೋದಿಲ್ಲ. ಕಾರಣ ನಮಗಾಗಿ ಜೀವ ಕೊಟ್ಟ ಯೇಸು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆಮೆನ್. ಹಲ್ಲೆಲೂಯಾ. ಕೀರ್ತನೆ 125:1. ನೀನು ಹೇಗಿರ್ತಿ ಅಂತ ಹೇಳಿದೆ ನೋಡ್ರಿ. ನೀನ್ ದೇವರಲ್ಲಿ ಭರವಸೆ ಇಟ್ರೆ ಚಿಯೋನ್ ಪರ್ವತದ ಹಾಗೆ, ಅದು ಯಾವ ಮಳೆ ಗಾಳಿ ಬಿಸಿಲಿಗೂ ಕದಲೋದಿಲ್ಲ. ಯೆಹೋವನಲ್ಲಿ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದೇ ಇಲ್ಲ, ಸದಾ ಸ್ಥಿರವಾಗಿರುತ್ತದೆ. ಆಮೆನ್. ಎಷ್ಟು ಜನ ಚಿಯೋನ್ ಪರ್ವತ ಇದ್ದೀರಾ? ಆಮೆನ್.
ಬರಲಿ, ಏನೆಲ್ಲ ಬರಲಿ, ಒಂದು ಕ್ಷಣ ನಮಗೆ ಕಷ್ಟ ಅನಿಸ್ಬೋದು, ಆದರೆ ಆ ಟೈಮಲ್ಲಿ ನೀವು ದೇವರಿಗೆ ಮೊರೆ ಇಟ್ಟರೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಆಮೇನ್. ಪರ್ಮನೆಂಟ್ ಸೊಲ್ಯೂಷನ್ ಕೊಡುವುದಂದ್ರೆ ಯೇಸು ಸ್ವಾಮಿ ಮಾತ್ರ. ಆಮೇನ್. ಹಾಲೆಲೂಯ್ಯ. ದೇವರ ಮೇಲೆ ಭರವಸೆ ಇದ್ದವರು ಮಾತ್ರ ಚಿಯೋನ್ ಪರ್ವತದ ಹಾಗೆ ಇರೋದು. ಚಿಯೋನ್ ಪರ್ವತ ಗಾಳಿ ಬಡಿಲಿ, ಮಳೆ ಬರಲಿ, ನೆರೆ ಬರಲಿ, ಪ್ರವಾಹಗಳು ಬರಲಿ, ಹಿಮ ಬರಲಿ, ಆದರೆ ಆ ಪರ್ವತ ಕದಲೋದಿಲ್ಲ, ಅದು ಸದಾ ಸ್ಥಿರವಾಗಿರುತ್ತೆ. ಇವತ್ತು ದೇವರ ಮಕ್ಕಳಾದ ನಾವುಗಳು ಆ ಚಿಯೋನ್ ಪರ್ವತದ ಹಾಗೆ ಯಾವಾಗಲೂ ಇರಬೇಕು. ಏನೆಲ್ಲ ಬರಲಿ, ಏನೆಲ್ಲ ನಡೀಲಿ, ನಮ್ಮ ಪ್ರಾರ್ಥನೆ ಕಡಿಮೆ ಆಗಬಾರದು, ಹೆಚ್ಚಾಗಬೇಕು. ಆಮೇಲೆ ಮುಂಜಾನೆ ದೇವರ ಸನ್ನಿಧಾನದಲ್ಲಿ ಬರುವವನು ಅವನು ಕೊರತೆ ಪಡೋದಿಲ್ಲ. ಮುಂಜಾನೆ ದೇವರ ಬಳಿಯಲ್ಲಿ ಬರುವವನು ಆತನು ಯಾರ ಮುಂದೆ ಕಣ್ಣೀರು ಸುರಿಸುವ ಅವಶ್ಯಕತೆ ಇರೋದಿಲ್ಲ. ಮುಂಜಾನೆ ದೇವರನ್ನು ಹುಡುಕುವವನು ಆತನು ಜೀವವನ್ನು ಕಂಡುಕೊಳ್ತಾನೆ. ಆಮೇನ್. ಇವತ್ತು ದುಷ್ಟನು ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ನಿನ್ಗೆ ಪ್ರಾರ್ಥನೆಗೆ ತಡೆ ಉಂಟು ಮಾಡ್ತಾ ಇದ್ದಾನೆ. ಆಮೇನ್. ನೀನು ಪ್ರಾರ್ಥನೆ ಮಾಡದಂತೆ, ದೇವ್ರ ಕಡೆಗೆ ಬರದಂತೆ, ನಿನ್ನ ಹೆಚ್ಚಾದ ಸಮಯ ದೇವರಿಗೆ ಕೊಡದ ಹಾಗೆ ದುಷ್ಟನು ನಾನಾ ವಿಧದಲ್ಲಿ ನಿನ್ನನ್ನು ಅಡ್ಡಿ ಮಾಡ್ತಾ ಇದ್ದಾನೆ. ಯಾಕೆ ನೀವು ಆತನ ಕುತಂತ್ರ ತಿಳಿಯುವುದಿಲ್ವ ನಿಮಗೆ? ನಿಮಗೆ ಗೊತ್ತು ದುಷ್ಟನ ಅಡ್ಡಿ ಮಾಡ್ತಾನೆ ಅಂತ, ಮನಸ್ಸಲ್ಲಿ ಬರುತ್ತೆ ನನ್ನ ಪ್ರಾರ್ಥನೆಗೆ ಹೋಗದಾಗೆ ದುಷ್ಟನ ಅಡ್ಡಿ ಮಾಡ್ತಾ ಇದ್ದಾನೆ ಅಂತ. ದಿನ ಬೈಬಲ್ ಓದುವ ನಿಮಗೆ ಅನ್ಸುತ್ತೆ ನಾನು ಬೈಬಲ್ ಜಾಸ್ತಿ ಓದಿದ್ದಾಗೆ ಎಲ್ಲೋ ಶತ್ರು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ. ಆದರೂ ನೀವು ಎಚ್ಚೆತ್ತುಕೊಳ್ಳೋದಿಲ್ಲ. ಮೊಬೈಲ್ ನೋಡುವಾಗ ಮನಸ್ಸೊಳಗಡೆ ಬರುತ್ತೆ ಹೆಚ್ಚು ಟೈಮ್ ಇದರಲ್ಲಿ ಹೋಗ್ತಾ ಇದೆ, ತಪ್ಪು ಅಂತ ಬರುತ್ತೆ, ಆದ್ರೂ ಕಂಟಿನ್ಯೂ ಮಾಡ್ತೀರಿ. ಎಸ್ ಆರ್ ನೋ? ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ನೀವಿಲ್ಲಿ ಇದು ಯಜ್ಞವೇದಿ, ಈ ಯಜ್ಞವೇದಿಯಲ್ಲಿ ನಿಂತು ಮಾತನಾಡುವಾಗ ಅದು 100% ಸಂಭವಿಸುವ ಮಾತುಗಳು. ಈ ಮಾತುಗಳಿಗೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ಹೋಗ್ತೀರಾ. ಈ ಮಾತುಗಳು ಆಡುವಾಗ ಕರ್ತನು ನನ್ನ ಸಂಗಡ ಮಾತನಾಡಿದ್ದಾನೆ ಅಂತ ಅದನ್ನ ರಿಸೀವ್ ಮಾಡಿದ್ರೆ ದೇವರ ಆಶೀರ್ವಾದ ಕಾಣ್ಲಿಕ್ಕಾಗಿ ಹೋಗ್ತೀರಾ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. 26:4 ಕೀರ್ತನೆ 26:4. ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ, ಕಪಟಿಗಳನ್ನು ಸೇರುವವನಲ್ಲ. ನನಗೆ ದುರ್ಜನರ ಕೂಟವೂ ಅಸಹ್ಯ, ದುಷ್ಟರ ಸಂಘವೂ ಬೇಕಿಲ್ಲ. ಅಲ್ಲ, ನೀವು ಇಷ್ಟೆಲ್ಲ ಕೀರ್ತನೆಯಲ್ಲಿ ಓದ್ತೀರಿ, ಆದ್ರೂ ಲೋಕ ಯಾಕೆ ಇಷ್ಟಪಡ್ತೀರಿ? ಕೀರ್ತನೆಯಲ್ಲಿ ಏನ್ ಹೇಳ್ತೀರಿ? ದೇವರೇ ನನಗೆ ಲೋಕ ಬೇಡ, ನನಗೆ ಆಸೆಗಳು ಬೇಡ, ನನಗೆ ನಿನ್ನ ಆಶೀರ್ವಾದ ಬೇಕು, ನೀನು ಬೇಕು ದೇವ್ರೆ ಅಂತೀವಿ. ಆಮೇನ್. ಆದ್ರೂ ಟಿವಿ ಸೀರಿಯಲ್ ಅಲ್ಲಿ ಅತ್ತೆಗೆ ಸೊಸೆ ಹೊಡೆಯೋದು, ಸೊಸೆಗೆ ಅತ್ತೆ ಹೊಡೆಯೋದು ನೋಡಿದ್ರೇನೆ ರಾತ್ರಿ ನಿದ್ರೆ ಬರೋದು. ಬೈಬಲ್ ಓದ್ರಿ, ಹೆಚ್ಚಾಗಿ ಬೈಬಲನ್ನು ಓದಿ ದೇವ್ರ ಹತ್ರ ಬಂದ್ರಿ, ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಯಾವಾಗಲೂ ನಿಮ್ಮ ಬಾಯಲ್ಲಿ ಒಂದು ಮಾತು ಇರಲಿ. ಯಾವ ಮಾತು ಗೊತ್ತಾ? ಯಾವ ಮಾತು ಹೇಳಿ? ಕೀರ್ತನೆ 138:8. ನಾನು ಕೈ ಹಚ್ಚಿದ ಕೆಲಸವನ್ನ ನನಗೆ ಸಫಲಪಡಿಸು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದು ಮಾತು ಯಾವಾಗಲೂ ನಿಮ್ಮ ಬಾಯಲ್ಲಿರಬೇಕು. ದೇವರೇ, ನಾನು ಕೈ ಹಚ್ಚಿದ ಕೆಲಸವನ್ನು ನನಗೆ ಸಫಲಪಡಿಸು. ಅದೇನೇ ಆಗಿರಲಿ, ಕುಟುಂಬದ ಸಮಸ್ಯೆ ಆಗಿರಲಿ, ದೇವ್ರ ಹತ್ರ ಹೇಳಬೇಕು, ಕರ್ತನೇ ನಾನು ಕೈ ಹಚ್ಚಿದ ಕೆಲಸವನ್ನ ನನಗೆ ಸಫಲಪಡಿಸು. ಆಮೇನ್. ಹೇಳ್ರಿ, ದೇವರೇ ನಾನು ಕೈ ಹಾಕಿದ ಕೆಲಸವನ್ನ ಸಫಲಪಡಿಸು. ಅದ್ಯಾವುದೇ ಕೆಲಸವಾಗಿರಲಿ, ಯಾವುದೇ ವಿಷಯವಾಗಿರಲಿ, ನಿನ್ನ ಜಾಬ್ ಆಗಲಿ, ನಿನ್ನ ಬಿಸ್ನೆಸ್ ಆಗಲಿ, ನಿನ್ನ ಕುಟುಂಬವಾಗಲಿ, ನಿನ್ನ ಸಾಲ ಆಗಲಿ, ಕರ್ತನೇ ನಾನು ಕೈ ಹಾಕುವ ಕೆಲಸವನ್ನು ಸಫಲಪಡಿಸು. ದಿನ ಕೇಳ್ರಿ, 4 ಆವರ್ತಿ ಹೇಳ್ರಿ, ಕರ್ತನೇ ನಾನು ಕೈ ಹಾಕಿದ ಕೆಲಸವನ್ನ ಸಫಲಪಡಿಸು ಎನ್ನುವುದಾಗಿ. ಹಾಲೆಲೂಯ್ಯ. ಇವತ್ತು ಆ ಸರ್ವಶಕ್ತನಾದ ದೇವರನ್ನ ಹತ್ತಿರ ಹೋಗ್ಲಿಕ್ಕೆ ಬಿಡದೇ ಇರುವಂತಹ ಕೆಲವು ಪ್ರಾರ್ಥನೆಗೆ ಅಡ್ಡಿ ಮಾಡುವ ದುಷ್ಟನನ್ನ ಈ ಮಧ್ಯಾಹ್ನದ ವೇಳೆಯಲ್ಲಿ ನಾನು ಮುರಿಲಿಕ್ಕಾಗಿ ಹೋಗ್ತೇನೆ. ಒಂದು ಕ್ಷಣ ನಾವು ಎದ್ದು ನಿಂತುಕೊಳ್ಳೋಣ. ದೇವರ ವಾಕ್ಯ ಹೇಳುತ್ತೆ, ನೀನು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಕರ್ತನು ಅಧಿಕವಾಗಿ ಕೊಡುವವನು ಎಂದು ಎಫೆಸ 3:20 ಹೇಳಿದ ಪ್ರಕಾರ ಆ ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅಧಿಕವಾಗಿ ಕೊಡದ ಹಾಗೆ ನೀನ್ ದೇವ್ರ ಹತ್ರ ಬಂದ್ರೆ ದೇವ್ರು ಕೊಡ್ತಾನೆ. ಆ ದೇವ್ರ ಹತ್ರ ಬರ್ದಿದ್ದ ಹಾಗೆ ಬರೀ ಭಾನುವಾರ ಮಾತ್ರ ಬಂದೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ ಸೈತಾನನು.
ಅದನ್ನು ಕ್ಯಾನ್ಸಲ್ ಮಾಡ್ರಿ. ನಾನು ದೇವರು ಒಟ್ಟಾಗಬೇಕು. ಯೆಹೋವನನ್ನು ನಿನ್ನ ಎದುರುಗಡೆ ಇಟ್ಟುಕೊಳ್ಬೇಕು. ಆತನು ನಿನ್ನ ಬಲಗಡೆಯಲ್ಲಿಯೇ ವಾಸ ಮಾಡಬೇಕು. ಆಗ ನೀನು ಯಾವುದಕ್ಕೂ ಕದಲೋದಿಲ್ಲ. ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ, ಎಂತಹ ಒಂದು ಸನ್ನಿವೇಶಗಳು ನಿನಗೆ ಉಂಟಾದರೂ ಕೂಡ ನೀನು ಕದಲೋದಿಲ್ಲ. ಕಾರಣ ದೇವರು ನಿನ್ನ ಮುಂದುಗಡೆ ಇರುವವರೆಗೂ ನೀನು ಕದಲಿ ಹೋಗೋದಿಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದು ನಿಮಿಷ ಪ್ರಾರ್ಥಿಸಿರಿ. ಸ್ವಾಮಿ, ಇವತ್ತಿನಿಂದ ನನ್ನ ಪ್ರಾರ್ಥನೆ ಹೆಚ್ಚಾಗಲಿ. ನಾನು ಕೈ ಹಚ್ಚಿದ ಕೆಲಸವನ್ನು ಸಫಲಪಡಿಸು. ನಾನು ಹೋಗುವ ಮಾರ್ಗಗಳನ್ನು ನನಗೆ ಸಿದ್ಧ ಮಾಡು. ನೀನೇ ಮಾರ್ಗವು, ನೀನೇ ಸತ್ಯವು, ನೀನೇ ಜೀವವೂ ಆಗಿರುವ ದೇವರೇ. ಇಗೋ ಕರ್ತನೆ, ನನ್ನ ಮೇಲೆ ಇರುವಂತ ಈ ಹೊರೆಯನ್ನು ಕೆಳಗೆ ಇಳಿಸು ದೇವರೇ. ನಿನ್ನ ಸಾಲದ ಹೊರೆ, ನಿನ್ನ ಕುಟುಂಬದ ಹೊರೆ, ನಿನ್ನ ಮಕ್ಕಳ ವಿಷಯದ ಹೊರೆ, ನಿನ್ನ ಎಜುಕೇಶನ್ ಹೊರೆ, ನಿನ್ನ ರೋಗದ ಹೊರೆ, ಯಾವ ಹೊರೆ ನಿನ್ನ ತಲೆ ಮೇಲಿದೆಯೋ ಈ ಮಧ್ಯಾಹ್ನದ ವೇಳೆಯಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ಅದನ್ನು ಕೆಳಗೆ ಇಳಿಸ್ತಾ ಇದ್ದಾನೆ. ಇಗೋ ಕರ್ತನು ನಿನ್ನ ಸಂಗಡ ಇರುವಾಗ ಆ ಹೊರೆಯನ್ನು ದೇವರು ನಿನ್ನ ತಲೆಯಿಂದ ಕೆಳಗೆ ಇಳಿಸಿ ನಿನ್ನ ತಲೆ ಎತ್ತುವಂತೆ ಮಾಡ್ತಾ ಇದ್ದಾನೆ. ಆತನ ಕುರಿತಾಗಿ ನಿನಗೆ ಗೊತ್ತಿರಬೇಕು. ಆತನು ಎಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಎನ್ನುವುದು ನಿನಗೆ ತಿಳಿದಿರಬೇಕು. ದೇವರ ಕಾರ್ಯ ಯಾರಿಗೆ ಗೊತ್ತಿದೆಯೋ ಅವರು ಮರು ಮಾತನಾಡೋದಿಲ್ಲ. ದೇವರ ಕಾರ್ಯ ಯಾರಿಗೆ ಗೊತ್ತಿದೆಯೋ ಅವರು ಸೋತು ಹೋಗೋದಿಲ್ಲ. ಅವರು ಹೇಳ್ತಾರೆ, ನನ್ನ ದೇವರು ಒಣಗಿದ ಎಲುಬುಗಳನ್ನು ಜೀವ ಮಾಡಿದ ಅದೇ ದೇವರು ನನ್ನ ವಿಷಯಗಳಲ್ಲಿ ನಾನು ಕೈ ಹಚ್ಚಿದ ಕೆಲಸವನ್ನು ಸಫಲಪಡಿಸ್ತಾನೆ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಅಲ್ಪ ಸಮಯ ಪ್ರಾರ್ಥಿಸಿರಿ. ನೀನು ಕೈ ಹೆಚ್ಚಿದ ಕೆಲಸ ಈ ದಿವಸ ಮೊದಲುಗೊಂಡು ಅದು ಕಡೆಗೆ ಹೋಗಬಾರದು. ಈ ದಿವಸ ಮೊದಲುಗೊಂಡು ನೀನು ಕೈ ಹಚ್ಚಿದ ಯಾವ ಕೆಲಸವಾಗಿರಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನನ್ನ ದೇವರಿಗೆ ಸಾಧ್ಯ ಅಂತ ನೋಡಿದೆ. ಇಗೋ ನನಗೂ ಸಾಧ್ಯ. ನನ್ನ ದೇವರಿಗೆ ಏನೇನು ಸಾಧ್ಯ ಆಗಿದೆಯೋ ಅದು ನನಗೂ ಸಾಧ್ಯ. ಸತ್ಯ ವೇದದಲ್ಲಿ ಆದ ಅದ್ಭುತಗಳು ನಿನ್ನ ಜೀವಿತದಲ್ಲಿ ನಡೀಲಿಕ್ಕೆ ಹೋಗುತ್ತೆ. ನಿನ್ನ ನಂಬಿಕೆ ಎಲ್ಲಿದೆ? ನಿನ್ನ ನಂಬಿಕೆ ಎಲ್ಲಿದೆ? ದೇವರ ಹತ್ರ ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮನುಷ್ಯರಿಂದ ಆಗದೇ ಇರೋದು ನನ್ನ ದೇವರಿಗೆ ಸಾಧ್ಯ. ಮನುಷ್ಯರಿಂದ ಅಸಾಧ್ಯವಾದದ್ದು ನನ್ನ ದೇವರಿಗೆ ಸಾಧ್ಯ. ಆಮೆನ್. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಮನುಷ್ಯರಿಂದ ಅಸಾಧ್ಯ, ನಿನಗೆಲ್ಲವೂ ಸಾಧ್ಯ. ನೀನು ಸರ್ವಶಕ್ತನಾದ ದೇವರಾಗಿದ್ದಿ ಸ್ವಾಮಿ. ನೀನು ಅದನ್ನೇ ಆದಿಯಲ್ಲಿ ಇದ್ದ ಹಾಗೆ ಇವತ್ತು ಕೂಡ, ನಿನ್ನೆ ಇದ್ದ ಹಾಗೆ ಇವತ್ತು ಕೂಡ ಇರುವಂತ ದೇವರಾಗಿದ್ದಿ ಸ್ವಾಮಿ. ನೀನು ಆಲ್ಫಾ ಓಮೆಗಾ ಆಗಿದ್ದಿ ಸ್ವಾಮಿ. ನಿನಗೆ ಅಸಾಧ್ಯವಾದ ಕಾರ್ಯಗಳು ಒಂದಿಲ್ಲ ಸ್ವಾಮಿ. ನೀನು ಸರ್ವಶಕ್ತನಾದ ದೇವರು ಸ್ವಾಮಿ. ಹೌದು ಸ್ವಾಮಿ, ಇದಕ್ಕದನ್ನೇ ನಮ್ಮನ್ನು ವೀಕ್ಷಿಸುವಂತರಾಗಲಿ. ಹೌದು ಸ್ವಾಮಿ, ಹಾಗೂ ಇದರೊಳಗೆ ಇರುವಂತ ಕಥನೆ ಯಾರೇ ದೇವ ಮಕ್ಕಳು ಸ್ವಾಮಿ, ಯಾವ ಕಥನೆ ಸಮಸ್ಯೆಗಳಿಂದ ಈ ಒಳಗೆ ಇದಕ್ಕದನ್ನೇ ಆಲಯದೊಳಗೆ ಬಂದಿದ್ದಾರೆ ಗೊತ್ತಿಲ್ಲ ಸ್ವಾಮಿ. ಆದರೆ ನೀನು ಕಥನ ಅವರನ್ನು ಬಲ್ಲಂತ ದೇವರಾಗಿದ್ದಿ ಸ್ವಾಮಿ. ಅವ್ರ ಹೃದಯ ನಿನಗೆ ಗೊತ್ತಿದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಅವ್ರು ಯಾವುದೇ ಅವಸ್ಥೆಯಲ್ಲಿ ಇದರೊಳಗೆ ಬಂದಿದ್ರು ಸ್ವಾಮಿ, ಇವತ್ತೊಂದು ಬಿಡುಗಡೆ ಕರ್ತನೆ. ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ ಎಂಬುದಾಗಿ ಅವರ ಬಾಯಿಗಳು ಕರ್ತನೆ ಸಾಕ್ಷಿ ಹೇಳತಕ್ಕಂತೆ ನೀನು ಅದ್ಭುತ ಮಾಡಲು ಶಕ್ತನಾಗಿದ್ದಿ ಸ್ವಾಮಿ. ನಾವು ನಿಮ್ಮ ಮೇಲೆ ಕರ್ತಂದೇರೆ ಹಾಲೆಲೂಯ ದೇವರೇ, ನಂಬಿಕೆ ಇಟ್ಟು ಸ್ವಾಮಿ, ನಿನ್ನ ಮೇಲೆ ಭರವಸೆ ಇಟ್ಟು ದೇವರೇ ಹಾಲೆಲೂಯ, ಇವತ್ತು ಕರ್ತನೆ ನಿಮ್ಮಲ್ಲಿ ಕರ್ತನ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಅದು ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಹಾಲೆಲೂಯ.